ಹಾಯ್ ಎಲ್ಲರಿಗೂ ನಮಸ್ಕಾರ. SLT ಸಿಂಪಲ್ ವಿಡಿಯೋ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಲಾಸ್ಟ್ ವಿಡಿಯೋದಲ್ಲಿ ನೀವು ಜಾತ್ರೆ ಮತ್ತು ಅಲ್ಲಿನ ಕೆಂಪಮ್ಮ ದೇವಿಯ ಉತ್ಸವ ಮತ್ತು ಜನರು ಕೊಂಡದ ಮೇಲೆ ನಡೆಯೋದನ್ನು ನೋಡಿದ್ರಿ. ಜಾತ್ರೆಯಲ್ಲಿ ಕೊಂಡ ಮುಗಿದ ಮೇಲೆ ಮುಂದೆ ಏನಾಯಿತು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಲಾಸ್ಟ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಕೊಂಡ ಮುಗಿದ ಮೇಲೆ ಈ ಕಡೆ ಮತ್ತೆ ವೀರಗಾಸೆ ಕುಣಿತ ಸ್ಟಾರ್ಟ್ ಆಯಿತು. ಬನ್ನಿ ವೀರಗಾಸೆ ಕುಣಿತನ ನೋಡೋಣ.
ಕೊನೆಗೆ ಅವ್ರ ಮೇಲೆ ದೇವ್ರು ಬಂತು ಅಂತ ದೇವಸ್ಥಾನದೊಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ನೋಡಿದ್ರಲ್ಲ ವೀರಗಾಸೆ ಕುಣಿತ ಒಂದು ಕಡೆ ನಿಂತ್ಕೊಳ್ತಿರ್ಲಿಲ್ಲ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡ್ಕೊಂಡೆ ಅವರು ಪ್ರದರ್ಶನ ಕೊಟ್ಟರು. ಹಾಗಾಗಿ ವಿಡಿಯೋ ಸರಿ ಬಂದಿಲ್ಲ, ಯಾರೂ ಬೇಜಾರು ಮಾಡ್ಕೋಬೇಡಿ. ನೋಡಿದ್ರಲ್ಲ ಅವ್ರು ಫುಲ್ಲು ಸುಸ್ತಾಗಿ ಹೋಗಿದ್ದಾರೆ. ಇದರಲ್ಲಿ ಮಗ ಐತೆ ಹೊಟ್ಟೆಲಿ. ವೀರಗಾಸೆ ಕುಣಿತ ನೋಡಿದ್ಮೇಲೆ ನಾವು ಮನೆಗೆ ಬಂದ್ಬಿಟ್ವಿ. ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿ ಹಬ್ಬದ ಅಡುಗೆ ಮಾಡಿ ತಿಂದು ನಂತರ ಬೆಳಗ್ಗೆ ತುಂಬ ಜನ ಇದ್ದರು ದೇವಸ್ಥಾನದಲ್ಲಿ, ಪೂಜೆ ಮಾಡ್ಸೋಕ್ಕಾಗಿಲ್ಲ ಅಂತ ಈಗ ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ. ಪೂಜೆ ಮಾಡಿಸ್ಕೊಂಡು ಬರೋಷ್ಟರಲ್ಲಿ ಕತ್ತಲಾಗಿತ್ತು. ಜಾತ್ರೆಗೆ ಬಂದ ಮೇಲೆ ಶಾಪಿಂಗ್ ಮಾಡಲಿಲ್ಲ ಅಂದರೆ ಹೆಂಗೆ ಅಲ್ವಾ. ನನ್ನ ಮಗಳಿಗೆ ಒಂದು ಚಿಕ್ಕ ಗೊಂಬೆ ಕೊಡಿಸ್ದೆ. ಆಮೇಲೆ ಒಂದೆರಡು ಸೆಲ್ಫಿ ತಗೊಂಡೆ. ಇಲ್ಲಿಗೆ ನಮ್ಮ ಬೋರಪ್ಪನಹಳ್ಳಿ ಜಾತ್ರೆ ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.